Hi friends, welcome to my unique world. I am Sharda Bhatt with my activities. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಗ್ಲಾಮರಸ್ ಆಗಿ ಏನು ನಾನು ಹಾಕೋದಿಲ್ಲ. ಸಾಕು, ನಿಧಾನವಾಗಿ ಸಾಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್. ಗಳಿಸೋದು ಬಿಡೋದು ಎಲ್ಲ ಅವನಿಚ್ಛೆ. ಗಳಿಸೋದನ್ನು ಉಳಿಸ್ಕೊಳ್ಳೋಕ್ಕೂ ತಾಕತ್ ಬೇಕು, ಅದು ಕೆಲವೊಮ್ಮೆ ಉಳಿಯೋದಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹರಿಹರ ಸಿಲ್ಕ್ಸ್ ಆ್ಯಂಡ್ ವಾಚ್ ವರ್ಕ್ಸ್ ನಾವು ನನ್ನ ಪಾರ್ಟ್ನರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಿನ್ನೆ ನಾನು ಹಾಕಿದ ವಿಷಯಕ್ಕೆ ಅಥವಾ ನನ್ನ ಒಂದು ಕಾರ್ಯಕ್ಕೆ ಒಳ್ಳೇದಿರ್ಬೋದು ಅಂತ ನಾನು ಅಂದ್ಕೊಂಡಿರೋದಕ್ಕೆ ಹೇಳೋದು. ಎಲ್ರಿಗೂ ಒಳ್ಳೇದೇ ಅನಿಸ್ಬೇಕಂತ ಹೇಳಿಲ್ಲ ಅಲ್ವಾ. ಅದಕ್ಕೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಮೆಸೆಂಜರಲ್ಲಿ, ಇನ್ಸ್ಟಾದಲ್ಲಿರ್ಬೋದು, ಅಥವಾ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ರಿಗೂ ವೈಯಕ್ತಿಕವಾಗಿ ಧನ್ಯವಾದ ಹೇಳೋದಾಗಿರ್ಬೋದು, ಅಥವಾ ಏನಾದ್ರು ಮೆಸೇಜ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗದೇ ಇದ್ದ ಕಾರಣ ನಾನು ಮೆಸೆಂಜರ್ ಫ್ರೆಂಡ್ಸಿಗೆ, ಫೇಸ್ಬುಕ್ ಫ್ರೆಂಡ್ಸಿಗೆ, ಇನ್ಸ್ಟಾ ಫ್ರೆಂಡ್ಸಿಗೆ, ವಾಟ್ಸಪ್ ಫ್ರೆಂಡ್ಸಿಗೆ ಎಲ್ರಿಗೂ ನಾನು ಹೇಳೋದಿಷ್ಟೇ. ಇನ್ನೊಂದು ಸ್ವಲ್ಪ ದಿನ ನಂತರ ನಾನು ಫ್ರೀ ಆಗಬಹುದು, ಗೊತ್ತಿಲ್ಲ. ಎಲ್ರಿಗೂ ಈ ವಿಡಿಯೋ ನೋಡ್ಕೊಂಡ್ಬಿಡಿ. ಹಾಯ್, ನಿಮ್ಮನ್ನೆಲ್ಲರನ್ನು ನೆನಪಿಟ್ಕೊಳ್ತೇನೆ. ಯಾರನ್ನೂ ಮರೆಯುವಂಥ ಪದ್ಧತಿ ನನಗಿಲ್ಲ. ನನಗೆ ಒಳ್ಳೇದು ಮಾಡಿದವರನ್ನು ಮರೆಯೋದಿಲ್ಲ, ಕೆಟ್ಟದ್ದು ಮಾಡಿದವರನ್ನು ಮರೆಯೋದಿಲ್ಲ. ಕೆಲವು ಸಂಗತಿಗಳನ್ನು ಮರಿತೇನೆ, ಬಟ್ ಮೆಮೊರಿ ಪವರ್ ಚೆನ್ನಾಗಿದೆ, ಹಾಗಾಗಿ ಮರಿತಾ ಇಲ್ಲ. ಎಲ್ರಿಗೂ ಹಾಯ್ 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 ಹಾಯ್. ಇನ್ನು ವಿಷಯಕ್ಕೆ ಬರ್ತೇನೆ. ಜೀವನ ನಾವು ಯಾವ ದಾರಿಯಲ್ಲಿ ಹೋಗ್ತಿದ್ದೇವೋ ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ನಾವು ಅಂದ್ಕೊಂಡಿರ್ತೇವೆ ಜೀವನ ಚೆನ್ನಾಗಿದೆ, ಸೆಟ್ಲ್ ಆಗಿದ್ದೇವೆ, ಮಕ್ಕಳು ಮದುವೆ ಆಗಿಬಿಟ್ರೆ ಎಲ್ಲ ಮುಗ್ದೋಗತ್ತೆ ಅಂತ. ಆಗ ಅನಾರೋಗ್ಯ ಕಾಡ್ತಾ ಇರುತ್ತೆ. ನಿನ್ನೆ ಕೂಡ ಹಾಗೆ ಆಯಿತು. ಪೇಷಂಟ್ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಚೇತರಿಸ್ಕೊಂಡು ಬರಲಿ. ತುಂಬ ಒಳ್ಳೆ ಜನ. ದೇವರು ಯಾಕೆ ಈ ಒಳ್ಳೆಯ ಜನರಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾನೆ ಹೇಳುವಂಥದ್ದು ನಿನ್ನೆ ಆಸ್ಪತ್ರೆಯಲ್ಲಿ ನನಗೆ ಕಾಡಿದ ಒಂದು ಸಂಗತಿ. ನಾನು ನೋಡಿದ ಮಟ್ಟಿಗೆ ಅವ್ರು ಯಾರಿಗೂ ಹಾನಿ ಮಾಡಿದವರಲ್ಲ. ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕರ್ಮಣ್ಯವಾಧಿಕಾರಸ್ಥೆ ಮಾಂಫಲೇಶು ಕದಾಂಚನ ಅಂತೇಳಿ, ನಾನು ಅದೊಂದೇ ಸೂಕ್ತಿ ಇಟ್ಕೊಂಡು ನನ್ನ ಕೆಲಸ ನಾವು ಮಾಡ್ತಾ ಇದ್ದೇನೆ. ಯಾಕೋ ಇತ್ತೀಚೆಗೆ ವೃದ್ಧಾಪ್ಯ ಅಂತ ಹೇಳಿದರೆ ಹೆದರಿಕೆ ಶುರುವಾಗಿದೆ. ಮನುಷ್ಯ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತಿರ್ತಾನೆ, ಎಲ್ಲ ಆಗಿರ್ತಾನೆ. ನಿನ್ನೆ ಸಂಬಂಧ ಇಲ್ಲದೇ ಇದ್ದವರನ್ನ ಮಾಡಿ, ಆದ್ರೆ ಇವತ್ತು ಆ ಮನುಷ್ಯನ ಸಂಬಂಧಗಳು, ಅವರ ವರ್ತುಲ ಎಷ್ಟು ದೊಡ್ಡದಿದೆ ಅಂದರೆ ನಾವೆಲ್ಲ ಕ್ಷಣ ಮಾತ್ರ ಅಲ್ಲಿ. ಆದರೂ ನನಗನ್ಸಿತ್ತು, ಒಂದು ಸಣ್ಣ ರೋಗಗಳಿರ್ಬೋದು, ಅನ್ಹೆಲ್ತಿ ಫೀಲಿಂಗ್ಸ್ ಇರ್ಬೋದು, ಒಂಟಿತನಗಳು ಕಾಡ್ತಿರ್ಬೋದು, ಇನ್ನು ಏನೇನೋ ಏನೇನೋ ಅನಿಸಿತ್ತು. ಅದಕ್ಕೆ ನೋಡಿ, ಅವ್ರು ಗಳಿಸಿದ್ದೇನು ನಮ್ಮಂಥವ್ರನ್ನ. ನಾವೇನು ಅವರ ಮನೆಯವರಲ್ಲ, ಆದರೆ ನಾವು ಹೋದಾಗ ಅವರಲ್ಲಿ ಬಂದಂಥ ಕಾನ್ಫಿಡೆನ್ಸ್ ಇರ್ಬೋದು. ಅವಾಗ ನನಗನ್ಸಿದ್ದು ಏನಂತ ಹೇಳಿದರೆ, ನಾನೇನು ಗಳಿಸಿದೆ? ಇದೇ ಗಳಿಸಿದ್ದು ನಾನು. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಜನರನ್ನು ಯಾವಾಗ ಗಳಿಸೋದು ಅಂತ ಹೇಳಿದಾಗ ನನಗನ್ಸಿತ್ತು ನಾನು ಆಯ್ಕೆ ಮಾಡ್ಕೊಂಡು ಮಾರ್ಗ ಸರಿ ಇದೆ ಅಂತೇಳಿ. ಅದಕ್ಕೆ ಇವತ್ತಿನ ಟಾಪಿಕ್ಕಿಗೆ ಪಯಣ ಅಂತ ಹೆಸರಿಡ್ತಾ ಇದ್ದೇನೆ. ಈ ಪಯಣದಲ್ಲಿ ವರ್ಕ್ಲೆಸ್ ಆಗಿ, ಮನಿಲೆಸ್ ಆಗಿ ಕೆಲಸ ಮಾಡಲಿಕ್ಕೆ ಬರುವವರು ಇಷ್ಟ ಇದ್ದರೆ ಬಂದು ಜೊತೆಗೂಡಿಸ್ಬೋದು. ಇದರಲ್ಲಿ ಯಾವ ಫೋಟೋಗಳನ್ನು ತೆಗಿಲಿಕ್ಕೆ ಅಲೌಡ್ ಇಲ್ಲ, ಯಾರ ಹೆಸರನ್ನು ತಗೊಳ್ಳಿಕ್ಕೆ ಅಲೌಡ್ ಇಲ್ಲ. ಫೇಸ್ಬುಕ್ಕಿಗೆ, ವಾಟ್ಸಪ್ಪಿಗೆ ಹಾಕ್ಬೋದು, ಇಷ್ಟೇ ವಿಷಯಗಳನ್ನು ಹಾಕ್ಬೋದು. ಈಗ ನಾನೇನು ಹೇಳ್ತಿದ್ದೇನೋ ಅದನ್ನು ಮಾತ್ರ ಹಾಕ್ಬೋದು. ಬಿಟ್ಟರೆ ಯಾವ ಒಂದು ಕೆಲಸ ಕೂಡ ಪರ್ಸ್ನಲ್ ಆಗಿ ಸಾಕೊಂಡು ಹೋಗ್ತಾ ಇರುತ್ತೆ. ಕೆಲವೊಂದು ಸಂಘ ಸಂಘಟನೆಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಅವ್ರು ಮಾಡಿದ ಕೆಲಸಗಳನ್ನು, ಅಂದರೆ ಅವರು ಆ್ಯಕ್ಚುಲಿ ಜಾಗತಿಕವಾಗಿ ಮಾಡ್ತಾ ಇರ್ತಾರೆ, ಸ್ಪ್ರೆಡ್ ಮಾಡಬೇಕಾಗ್ತದೆ. ಆದರೆ ನಾನು ಮಾಡ್ತಾ ಇರುವಂಥ ಕೆಲಸ ಆಲ್ಮೋಸ್ಟ್ ಇಂಡಿವಿಜುವಲ್ ಆಗಿರೋದ್ರಿಂದ ಯಾರೇ ಬಂದರೂ ಅದು ಇಂಡಿವಿಜುವಲ್ ಕೆಲಸದ ಆಗಿರುತ್ತೆ. ಇಲ್ಲಿ ಯಾವ ಡಾಕ್ಟರ್ ಹೆಸರು ಹೇಳುವಾಗಿಲ್ಲ, ಯಾವ ಆಸ್ಪತ್ರೆ ಅಂತ ಹೇಳುವಾಗಿಲ್ಲ. ಮನುಷ್ಯನ ಸ್ಥಿತಿಗತಿಗಳ ಬಗ್ಗೆ ಯಾರೂ ದಯವಿಟ್ಟು ಕೇಳಬೇಡಿ. ಯಾಕೆ ಅಂತ ಹೇಳಿದರೆ ಅದು ಅವರ ಮನೆಯ ವಿಷಯ. ನಾವು ಹೋಗ್ತಾ ಇರೋದು ಅವರಿಗೆ ಸಹಾಯ ಮಾಡೋಕ್ಕೆ ಮಾತ್ರ. ನಾನು ಅದನ್ನೇ ಹೇಳಿದ್ದು, ಸಹಾಯ ಮಾಡುವುದು ಮಾತ್ರ ನಮ್ಮ ಕೆಲಸ, ಬಾಕಿ ಎಲ್ಲವೂ ದೇವರ ಇಚ್ಛೆ. ಆ ದೇವರ ಇಚ್ಛೆ ಹೇಗಿರ್ತದೆ ಆ ರೀತಿಯಾಗಿ ನಾವು ಮುಂದೆ ಸಾಗ್ತಾ ಹೋಗೋಣ. ನೀವು ನನ್ನ ಜೊತೆ ಕೈ ಜೋಡಿಸಿ
ಕೈ ಜೋಡಿಸಿದಾಗ ಒಂದಕ್ಕೆ ಎರಡು ಕೈ, ಎರಡಕ್ಕೆ ಮೂರು ಕೈ, ಹೀಗೆ ಸೇರಿದಾಗ ಒಳ್ಳೊಳ್ಳೆ ಕೆಲಸ ಆಗತ್ತೆ. ನನ್ನ ಜೊತೆ ಅಂದರೆ ಇಲ್ಲಿಗೆ ಬನ್ನಿ ಅಂತಿಲ್ಲ, ನಿಮ್ಮ ಔಟ್ಸೈಡ್ನಲ್ಲಿ ಯಾರೇ ಇರ್ಬೋದು, ನಮ್ಮವರೇ ಆಗಬೇಕಂತಿಲ್ಲ, ಮಾಡಿ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇನೆ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಾವಿರಾರು ಜನ ಬಂದು ಕೆಲಸ ಮಾಡ್ತಾರೆ. ಇದೆಲ್ಲ ಚಿಕ್ಕ ಪುಟ್ಟ ವಿಷಯ, ಇನ್ನೊಬ್ರ ಮನೆ ಅಂದರೆ ಪಕ್ಕದ ಮನೆಯವರಿಗೇನೆ ನೆಗ್ಲೆಕ್ಟಿಂಗ್ ವಿಷಯ ಆಗಿರುತ್ತೆ. ಸೊ ಯಾವ್ದು ನಾವು ನೆಗ್ಲೆಕ್ಟ್ ಮಾಡ್ತೇವೋ ಅದೇ ಮುಂದೊಂದು ದಿನ ಮರಣದತ್ತ ಕೊಂಡೊಯ್ಬಹುದು. ಹಾಗಾಗಿ ಯಾರು ಅಂಥದನ್ನೆಲ್ಲ ನೆಗ್ಲೆಕ್ಟ್ ಮಾಡದೆ ಪ್ರತಿಯೊಂದನ್ನು ಸಹ ಸಣ್ಣ ಸಣ್ಣದನ್ನು ಕೂಡ ನಮ್ಮದೇ ಅಂತ ತಿಳ್ಕೊಂಡು ಹೆಲ್ಪ್ ಮಾಡಿ. ದೇವರಿದ್ದಾನೆ. इष्टे ಇವತ್ತಿನ विषय. बाय फ्रेंड्स, आप लोगों के लिए मेरा ढेर सारा प्यार. कुछ लोगों के लिए कन्नड़ आता नहीं है, मुझे मालूम है, लेकिन अभी का टॉपिक तो कन्नड़ में ही आना चाहिए था, जो मैं इसलिए कन्नड़ में बोली है. बाकी लोगों के लिए मैसेंजर में कौन लोग मुझे मैसेज कर रहे हैं उस लोगों के लिए थैंक्स और मेरा प्यार भरा नमस्कार और लव यू ऑल गाइस सपोर्टिंग मी. इट्स अमेजिंग फील. बाय.